ಯೋಗ ಬಲ್ಲವರಿಗೆ ರೋಗವಿಲ್ಲ, ಎಲ್ಲರೂ ಕಡ್ಡಾಯವಾಗಿ ಯೋಗಾಸನ ಮಾಡಿ. ಅಧ್ಯಕ್ಷ ಆರ್ಎಂ ಡಾಂಗೆ. ಯೋಗ ಬಲ್ಲವರಿಗೆ ರೋಗವಿಲ್ಲ, ದಿನನಿತ್ಯ ಎಲ್ಲರೂ ಕಡ್ಡಾಯವಾಗಿ ಯೋಗಾಸನ ಮಾಡಿದಾಗ ಮಾತ್ರ ರೋಗಮುಕ್ತವಾಗಲು ಸಾಧ್ಯವಾಗುತ್ತದೆ ಎಂದು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆರ್ಎಂ ಡಾಂಗೆ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಖ್ಯಾತ ಶಿಕ್ಷಣ ಸಂಸ್ಥೆಯಾದ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಆಯೋಜಿಸಿದ ಯೋಗ ಶಿಬಿರವನ್ನು ಆಯೋಜಿಸಿ ಮಾತನಾಡಿದ ಅವರು, ಯೋಗದೊಂದಿಗೆ ದೈಹಿಕ ಚಲನೆ, ಮಾನಸಿಕ ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಸಮತೋಲನವು ಯೋಗಕ್ಷೇಮದ ಆಳವಾದ ಅರ್ಥವನ್ನ ಸೃಷ್ಟಿಸಲು ಒಟ್ಟಿಗೆ ಸೇರುತ್ತದೆ. ಯೋಗದ ದೇಹ, ಮನಸ್ಸು ಮತ್ತು ಆತ್ಮದ ಸಂಯೋಜನೆಯು ನಮ್ಮ ದೈಹಿಕ ಆರೋಗ್ಯವನ್ನ ಹೆಚ್ಚಿಸುವುದಲ್ಲದೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಮತ್ತು ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ಳಲು ಕಡ್ಡಾಯವಾಗಿ ಎಲ್ಲರೂ ಯೋಗಾಸನ ಮಾಡಿ ಎಂದು ಕರೆ ನೀಡಿದರು. ಅಥಣಿ ಸಮಸ್ತ ನಾಗರಿಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಹೇಳುತ್ತಾ, ಯೋಗವು ಇವತ್ತಿನ ದಿವಸ ಸೀಮಿತ ಅಷ್ಟೇ ಆಗಿರಬಾರ್ದು, ದಿನಾಲೂ ಯೋಗ ಮಾಡಿರಿ. ಯೋಗದಿಂದ ಆಗುವ ಲಾಭಗಳು ದೈಹಿಕ, ಮಾನಸಿಕ ಎಲ್ಲ ರೋಗಗಳನ್ನು ಯೋಗದಿಂದ ನಾವು ದೂರ ಮಾಡಬಹುದು. ಯೋಗವನ್ನು ದಿನಾಲೂ ಮನೆಯಲ್ಲಿ ಯೋಗ ಮಾಡಿರಿ ಅಂತ ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಅಲ್ಲೇ ಮುದ್ದು ವಿದ್ಯಾರ್ಥಿಗಳು ನಿನ್ನೆ ಯೋಗ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗೆದ್ದು ಬಂದಿದ್ದಾರೆ. ಅವು ವಿದ್ಯಾರ್ಥಿಗಳು ಸಹಿತ ನಾನು ಶುಭಾಶಯ ಹೇಳುತ್ತಾ ನನ್ನ ಮಾತನ್ನು ಸರ್, ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ, ಬೆಲ್ಲ ಹಾಗೂ ಕಡಲೆ ವಿತರಿಸಿ ನಮ್ಮ ಶಾಲೆಯ ನಮ್ಮ ಐಶ್ವರ್ಯ ಕಾಗಲಿ ಅವರು ಹಾಗೂ ನಮ್ಮ ನಾಂದ್ರೆ ಮೇಡಮ್ ಅವರು ತುಂಬ ಧನ್ಯವಾದ. ಇದೇ ಥರ ನೀವು ಎಲ್ಲರೂ ವಿದ್ಯಾರ್ಥಿಗಳಾಗಲಿ, ಎಲ್ಲ ಶಿಕ್ಷಕರ ಎಲ್ಲ ಸಿಬ್ಬಂದಿಯವರು ಎಲ್ಲರೂ ಒಳ್ಳೆಯ ಆಹಾರ ಸೇವಿಸಿ ಒಳ್ಳೆಯ ಆರೋಗ್ಯದಿಂದ ಇರಿ ಅಂತ ಹೇಳುತ್ತಾನೆ. ಪತಂಜಲಿ ಯೋಗ ಗುರುಗಳು ಹಾಗೂ ಖ್ಯಾತ ವೈದ್ಯರಾದ ವಿನಾಯಕ ಚಿಂಚೋಳಿ ಮಠ ಮಾತನಾಡಿ, ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ಎಂ ಡಾಂಗಿಯವರ ಮಾರ್ಗದರ್ಶನದೊಂದಿಗೆ ಸತತವಾಗಿ 7 ದಿನಗಳ ಕಾಲ ಯೋಗಾಭ್ಯಾಸದ ಜೊತೆಗೆ 10ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಗೆ ಹಲವಾರು ಬಗೆಯ ಯೋಗ ಅಭ್ಯಾಸಗಳ ತರಬೇತಿ ಕೂಡ ನೀಡಲಾಯಿತು. ಈಗಿನ ದಿನನಿತ್ಯದ ಸೇವಿಸಿದ ಆಹಾರವನ್ನು ಜೀರ್ಣಿಸಬೇಕಾದರೆ ಪ್ರತಿದಿನ ಮುಂಜಾನೆ 1 ಗಂಟೆಗಳ ಕಾಲ ಯೋಗಾಸನ ಮಾಡಿದಾಗ ಮಾತ್ರ ರೋಗ ಮುಕ್ತವಾಗಲು ಸಾಧ್ಯವಾಗುತ್ತದೆ ಎಂದು ಕರೆ ನೀಡಿದರು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಪರಂ ಪೂಜ್ಯ ಸ್ವಾಮಿ ರಾಮದೇವ್ಜಿ ಮಹಾರಾಜರು ಹಾಗೂ ಶ್ರದ್ಧೇಶ್ರೀ ಆಚಾರ್ಯ ಬಾಲಕೃಷ್ಣ ಅವರ ಸೂಕ್ಷ್ಮ ಉಪಸ್ಥಿತಿಯನ್ನು ನೆನೆಯುತ್ತಾ ಅವರಿಗೆ ನಮಸ್ಕರಿಸುತ್ತಾ, ಇಂದು ನಾವು ರಾಯಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಥಣಿ ಇಲ್ಲಿ ಕಳೆದ 1 ವಾರದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಈ ಯೋಗದ ಹಬ್ಬವನ್ನು, ಆರೋಗ್ಯದ ಹಬ್ಬವನ್ನು ಇವತ್ತು ನಾವು ಆಚರಿಸಿದ್ವಿ. ಯೋಗ ಇವತ್ತು ಯಾಕೆ ನಮಗೆ ಮುಖ್ಯವಾದದ್ದು ಅಂತಂದರೆ, ಇವತ್ತಿನ ಮಕ್ಕಳೇ ನಾಳೆ ನಮ್ಮ ಪ್ರಜೆಗಳು. ಅದರಲ್ಲಿ ಆ ಮಕ್ಕಳಲ್ಲಿ ಆರೋಗ್ಯವಂತ ಮಕ್ಕಳು ಅಂತಂದರೆ ಇನ್ನೂ ನಮ್ಮ ಭಾರತದ ಚಿನ್ನದ ಕಣಿಗಳಿದ್ದಾಗೆ. ಅದಕ್ಕೆ ಅವರ ಆರೋಗ್ಯ ಎಷ್ಟು ಸರಿಯಾಗಿರ್ತದೆ, ನಮ್ಮ ಭಾರತ ಬಲಿಷ್ಠವಾಗಿರ್ತದೆ. ಸೊ ಇವತ್ತಿನ ಈ ಕಲುಷಿತ ವಾತಾವರಣದಲ್ಲಿ ನಾವು ಸೇವಿಸುವಂಥ ಆಹಾರ, ನೀರು, ಗಾಳಿ ಇವು ಪ್ರತಿನಿತ್ಯ ನಮ್ಮ ಶರೀರದ ಒಳಗಡೆ ಹೋಗ್ತಾ ಇರ್ತದೆ. ಈ ಕಲುಷಿತವಾದ ವಿಷಯವನ್ನು ನಾವು ಹೊರಗಡೆ ಹಾಕಬೇಕು ಅಂತಂದರೆ ಇದು ಯೋಗದಿಂದ ಮಾತ್ರ ಸಾಧ್ಯ. ಪ್ರತಿನಿತ್ಯ 1 ಗಂಟೆ ಯೋಗ 24 ಗಂಟೆಗಳಲ್ಲಿ ನಾವು ಸೇವಿಸಿರುವಂಥ ವಿಷಯವನ್ನು ಹೊರಗಡೆ ಹಾಕ್ತದೆ. ಸೊ ಅದಕ್ಕೆ ಪ್ರತಿನಿತ್ಯ ನಾವು ಈ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ಒಂದು ಮಗುವನ್ನು ನಾವು ಯೋಗ ಶಿಕ್ಷಕನಾಗಿ ಮಾಡಿದ್ವಿ ಅಂತಂದರೆ ಆ ಮಗು ಇಡೀ ಕುಟುಂಬವನ್ನು ಯೋಗಮಯ ಮಾಡ್ತದೆ, ಇಡೀ ನಮ್ಮ ಸಮಾಜವನ್ನು ಯೋಗಮಯ ಮಾಡ್ತದೆ, ಇಡೀ ವಿಶ್ವವನ್ನು ಯೋಗಮಯ ಮಾಡ್ತದೆ. ಅದಕ್ಕಾಗಿ ನಮ್ಮ ಈ ಇಂಗ್ಲೀಷ್ ಮೀಡಿಯಂ ರಾಯಲ್ ಸ್ಕೂಲ್ನಲ್ಲಿ ಕಳೆದ 1 ವಾರದಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಶಿಬಿರದಲ್ಲಿ
ನಮ್ಮ ಡಾಂಗೆ ಸರ್ ಆಗಿರ್ಬೋದು, ಮುಲ್ಲಾ ಸರ್ ಆಗಿರ್ಬೋದು, ಸಂಪೂರ್ಣ ಶಿಕ್ಷಕ ವೃಂದ ಮತ್ತು ಈ ಮ್ಯಾನೇಜ್ಮೆಂಟ್ ಇವರಿಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಎಚ್ ಮುಲ್ಲಾಸರ ಮಾತನಾಡಿ, ನಾವೆಲ್ಲರೂ ಪ್ರತಿದಿನ ಯೋಗಾಸನ ಮಾಡಿದಾಗ ಮಾತ್ರ ರೋಗ ಮುಕ್ತವಾಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ RM ಡಾಂಗೆ ಸರ್ ಅವರು ಪ್ರಯತ್ನದಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂದಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಯೋಗದ ಮಹತ್ವವನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಯೋಗ ಗುರುಗಳಾದ ಡಾಕ್ಟರ್ ವಿನಾಯಕ್ ಚಿಂಚೋಳಿ ಮಠ ಸರ್ ಮೂಲಕ ವಿದ್ಯಾರ್ಥಿಗಳಿಗೆ ಹಲವು ಬಗೆಯ ಯೋಗಾಸನಗಳ ಮಹತ್ವವನ್ನು ತಿಳಿಸಿಕೊಡುವುದರ ನಿಟ್ಟಿನಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತೆಂದರು. ರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 10ನೇ ಯೋಗ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಎಲ್ಲ ವರ್ಗದ ಮಕ್ಕಳನ್ನು ಕೂಡ ನಾವು ಇಲ್ಲಿ ಕರೆಸಿ ಆ ಯೋಗ ದಿನಾಚರಣೆ ಮುಂಚಿತವಾಗಿ ಎಲ್ಲ ವಿದ್ಯಾರ್ಥಿಗಳು ವಾರದಿಂದ ನಾವು ಆ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ವಿ. ಆ ತರಬೇತಿಯನ್ನು ನಮ್ಮಲ್ಲಿ ಇರ್ತಕ್ಕಂಥ ಒಂದು 5ನೇ ವರ್ಗದ ವಿದ್ಯಾರ್ಥಿನಿಯಾದ ಶ್ರೀನಿಧಿ ಹಿರೇಮಠ್ ಈ ವಿದ್ಯಾರ್ಥಿ ಬಹಳ ಅಚ್ಚುಕಟ್ಟಾಗಿ ಕಲಿಸಿದರು. ಈ ವಿದ್ಯಾರ್ಥಿಯನ್ನು ಅಚ್ಚುಕಟ್ಟಾಗಿ ಆ ಒಂದು ತರಬೇತಿ ನೀಡಿ ಆ ವಿದ್ಯಾರ್ಥಿಯನ್ನು ಸಬಲರಾಗಿ ಈ ಸ್ಥಾನಕ್ಕೆ ತರಿಸಿದಂಥ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆದಂಥ ಶ್ರೀಯುತ ಡಾಕ್ಟರ್ ಚಿಂಚೋಳಿ ಮಠ್ ಸರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಆ ಮಕ್ಕಳಿಗೆ ಯೋಗದಿಂದ ಆಗ್ತಕ್ಕಂಥ ಲಾಭಗಳನ್ನು ಸವಿವರವಾಗಿ ಹೇಳಿ ಈ ಒಂದು ಆಧುನಿಕ ಯುಗದಲ್ಲಿ ಆರೋಗ್ಯದ ಮಹತ್ವವನ್ನು ಅತಿ ಮಹತ್ವ ಇರುವ ವಿಷಯವನ್ನು ವಿವರವಾಗಿ ಹೇಳಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ನಿನ್ನೆ ಅಥಣಿ ತಾಲೂಕಾದಿಂದ ಒಂದು ಯೋಗ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿತ್ತು. ಆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿ ಅಲ್ಲಿಯೂ ಕೂಡ ಪ್ರಶಸ್ತಿಯನ್ನು ಪಡೆದು ಆ ಪ್ರಶಸ್ತಿಯನ್ನು ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಯುತ ಲಕ್ಷ್ಮಣ್ ಸವದಿ ಸರ್ ಅವರಿಂದ ಆ ಮಕ್ಕಳು ಆ ಪ್ರಶಸ್ತಿಯನ್ನು ಪಡೆದಿದ್ದಕ್ಕಾಗಿ ನಮಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಆ ಮಕ್ಕಳು ನಮ್ಮ ಶಾಲೆಯ ಕೀರ್ತಿಯನ್ನು ಇಷ್ಟೊಂದು ಉತ್ತುಂಗಕ್ಕೆ ಓದಿದ್ದಕ್ಕಾಗಿ ಆ ಮಕ್ಕಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಶ್ರೀನಿಧಿ ಹಿರೇಮಠ್ ಮಾತನಾಡಿ, ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಖ್ಯಾತ ಅಥಣಿಯ ಯೋಗ ಗುರುಗಳಾದ ವಿನಾಯಕ್ ಚಿಂಚೋಳಿ ಮಠ್ ಸರ್ ಅವರ ಮಾರ್ಗದರ್ಶನದಲ್ಲಿ ಯೋಗಾಸನಗಳ ಮೂಲಕ ಬಾಲ ಯೋಗ ಶಿಕ್ಷಕಿಯನ್ನು ತರಬೇತಿಯು ಪಡೆಯಲು ಸಾಧ್ಯವಾಗಿದೆ. ನಮ್ಮ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಹಲವು ಬಗೆಯ ಯೋಗಾಸನಗಳ ಮೂಲಕ ಆರೋಗ್ಯವನ್ನ ಹೇಗೆ ವೃದ್ಧಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡಲಾಯಿತು. ಎಲ್ಲರೂ ಕಡ್ಡಾಯವಾಗಿ ಯೋಗಾಸನ ಮಾಡಿದಾಗ ಮಾತ್ರ ರೋಗ ಮುಕ್ತವಾಗಲು ಸಾಧ್ಯವಾಗುತ್ತದೆ ಎಂದು ಕರೆ ನೀಡಿದಳು. ಎಲ್ಲರಿಗೂ ಈ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಎಲ್ಲ ಮಕ್ಕಳಿಗೆ ಯೋಗವನ್ನು ಹೇಳಿಕೊಟ್ಟಿದ್ದೀನಿ. ನಮ್ಮ ಚೇರ್ಮನ್ ಸರ್ ಡಾಂಗೆ ಸರ್ಗೆ ಎಲ್ಲರಿಗೂ ಧನ್ಯವಾದಗಳು. ನನಗೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಯೋಗವನ್ನು ಕಲಿಸಿಕೊಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಯೋಗಾಸನಗಳ ಬಗ್ಗೆ ಪ್ರದರ್ಶನ ಆಯೋಜಿಸಲಾಯಿತು. ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಸನ್ಮಾನ್ಯ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರಿಂದ ಪ್ರಶಸ್ತಿ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಯೋಗಾಸನದ ನಂತರ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶಗಳು ಹಲವು ಬಗೆಯ ನೆನೆ ಹಾಕಿದ ಧಾನ್ಯಗಳನ್ನು ಶಾಲಾ ಶಿಕ್ಷಕಿಯರಿಂದ ವಿದ್ಯಾರ್ಥಿಗಳಿಗೆ ಹಂಚಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ RM ಡಾಂಗಿ, ಮಾರ್ಗದರ್ಶಕರಾದ ಮೊಹಮ್ಮದ್ ಜಹಾಂಗೀರ್, ಆಡಳಿತಾಧಿಕಾರಿಗಳಾದ ಎಎಚ್ ಮುಲ್ಲಾ, ರಿಹಾನ್ ಡಾಂಗೆ, ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಸುರೇಶ್ ಬುರ್ಲಿ, ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಮಾತಿಯರಾದ ಶ್ರೀಮತಿ ಆಸಿಯಾ ಪಟೇಲ್, ಐಶ್ವರ್ಯ ಕಾಗಲೆ, ಅಂಜನಾ ನಾದ್ರಿ ಹಾಗೂ ರಾಯಲ್ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.